Namaskara, welcome back to my YouTube channel. Last day of episode day 7. ಗೈಸ್, ಫೈನಲಿ ನಾವು ಅಂದ್ಕೊಂಡಿದ್ದಂತಹ ಸಂಸೆ ಟೀ ಎಸ್ಟೇಟ್ ಕಳಸ ಹತ್ರ ಇರುವಂತಹ ಗಣಪತಿ ದೇವಸ್ಥಾನ ಇದೆ ನೋಡಿ. ಸೊ ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ ಅಲ್ಲೇ ಹೋಗ್ತಾ ಇದ್ದೀವಿ ಅಂತ. ಸೊ ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಈ ದೇವಸ್ಥಾನ ಬಂದ್ಬಿಟ್ಟು ಎಸ್ಟೇಟ್ ಮಧ್ಯೆ ಇರೋದ್ರಿಂದ ಇದಕ್ಕೆ ಸಂಸೆ ಟೀ ಎಸ್ಟೇಟ್ ಅನ್ನೋ ಹೆಸರು ಬಂದಿದೆ. ಇದೆ ನೋಡಿ ಟೆಂಪಲ್. ಸಂಸೆ ಟೀ ಎಸ್ಟೇಟ್ ಮಧ್ಯೆ ಇರುವಂತಹ ಈ ಗಣಪತಿ ದೇವಸ್ಥಾನಕ್ಕೆ ಬರೋ ರೂಟ್ ಹೇಗಿದೆ ಅಂದರೆ, ಕಳಸಾಯಿಂದ 6 to 7 ಕಿಲೋಮೀಟರ್ಸ್ ದೂರ ಆಗುತ್ತೆ. ನೀವು ಕುದುರೆಮುಖ ಶೃಂಗೇರಿ ರೂಟ್ ಹೋಗ್ಬೇಕಾದ್ರೇ ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಹಾಗೆ ಒಂದು ನಮಸ್ಕಾರ ಮಾಡಿಕೊಂಡು ಹೊರಡ್ಬೋದು. ಇವಾಗ ಸಂಸೆ ಟೀ ಎಸ್ಟೇಟ್ ಇಂದ ಮುಗಿಸ್ಕೊಂಡು ಇವಾಗ ಕುದುರೆ ಮುಖ ಕಡೆ ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ಒಂದು 10 ಕಿಲೋಮೀಟರ್ ಇದೆ ಕುದುರೆ ಮುಖ ಅಷ್ಟೇ. ಇಲ್ಲಿಂದ ಹೋಗ್ತಾ ಇದೀವಿ. ಇವಾಗ ಮಳೆ ಬಂದಿರೋದಕ್ಕೆ ಚೆನ್ನಾಗಿದೆ. ಒಂಚೂರು ಬಿಸಿಲಿದ್ರೆ ಆಲ್ಮೋಸ್ಟ್ ಬಿಸಿಲು ಬರ್ತಿದೆ, ಬಟ್ ವೆದರ್ ಅವಾಗವಾಗ ಮೋಡ ಇದೆ, ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹೆಂಗಿದೆ ಅಂತ. ಎಲ್ಲ ಸಕ್ಕದಾಗ ಕಾಣಿಸ್ತೈತ್ ಮಾತ್ರ. ಈಗ ಮಾತ್ರ ಹೆಂಗಿದೆ ವೆದರ್ ಅಂದ್ರೆ, ನಮಗೆ ಮಳೆ ಸಿಕ್ಕಿರ್ಲಿಲ್ಲ 3-4 ಡೇಸ್ ಇಂದ. ಅಯ್ಯೋ ಆಂಟಿ ತೆಗಿಯಲ್ಲ ಬಿಡ ಆಂಟಿ ನಿಮ್ಮನ್ನ. ವೆದರ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ, ಸಿಕ್ಕಾಪಟ್ಟೆ ಜನ. ಫ್ರೈಡೇ ಇವತ್ತು, ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇನ್ನೇನು ವೀಕೆಂಡ್ ಸ್ಟಾರ್ಟ್ ಆಯ್ತಲ್ಲ, ನಾವು ವೀಕೆಂಡ್ಸ್ ಮುಗಿಯೋ ಅಷ್ಟರಲ್ಲಿ ಹೊರಟೋಗ್ಬಿಟ್ಟಿರ್ತೀವಿ. ನಗು 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 ಬಿಂಬ ಮುದ್ದಿಸೋ ನಗು. ವಾವ್, ಹೆಂಗಿದೆ ಹೆಂಗಿದೆ ಹೆಂಗ್ ಅನ್ಸ್ತಾ ಇದೆ ಎಲ್ರಿಗೂ ನೋಡ್ತಾ ಇದ್ರೆ. ಮೊಬೈಲ್ ಅಲ್ಲಿ ಒಂದು 30% ಫೀಲ್ ಮಾಡ್ಬೋದು ಅಷ್ಟೇ. ಡೈರೆಕ್ಟ್ ಆಗಿ ನೆಕ್ಸ್ಟ್ ಲೆವೆಲ್ ಫೀಲ್ ಮಾಡ್ಬೋದು ಡೈರೆಕ್ಟ್ ಆಗಿ. ನಾವ್ ಇವಾಗ ಇದ್ದೀವಿ ಕುದುರೆಮುಖ ಎಂಟ್ರೆನ್ಸ್ ಅಲ್ಲಿ. ಇಲ್ಲೇ ಟಿಫನ್ ಮಾಡೋಣ ಅಂತ ನಿಲ್ಸಿದ್ವು. ಯಾಕಂದ್ರೆ ಇವಾಗ ನಾವ್ ಇಲ್ಲಿಂದ ಪಾಸ್ ತಗೋಬಿಟ್ರೆ ಮತ್ತೆ ಈಸ್ಟ್ ಟವರ್ ಅಲ್ಲಿ ಅಂತ ಎಕ್ಸಿಟ್ ಆಗ್ಬೇಕು. ಸೊ ಅದಕ್ಕೆ ಅಲ್ಲೇ ಪಾಸ್ ಕೊಡೋದು. ಅಲ್ಲಿಂದ ತಗೊಂಡು ಇವಾಗ ಇಲ್ಲಿಂದ ಹೊರಡೋಣ. ಟಿಫನ್ ಆರ್ಡರ್ ಮಾಡಿದ್ವಿ, ಬಂದ್ಮೇಲೆ ತಿನ್ಕೊಂಡು ಹೊರಡೋಣ. ಹಿಂದೆಗಡೆ ವ್ಯೂ ನೋಡಿ ಇದನ್ನ ಹೆಂಗಿದೆ ಅಂತ. ಫುಲ್ ಮಳೆ. ಮತ್ತೆ ಅವಾಗ್ಲೇ ಮಳೆನೇ ಇರ್ಲಿಲ್ಲ, ಇವಾಗ ಫುಲ್ ಸ್ಟಾರ್ಟ್ ಆಗ್ಬಿಡ್ತು ಮಳೆ. ಸಾಕಾಗಿದೆ. ನಂಗೆ ಮಳೆ ಅಂದ್ರೆ ಸಾಕಾದ ಇಷ್ಟ. ಚೆನ್ನಾಗಿ ಬರ್ತಿದೆ ಮಳೆ. ಇಷ್ಟೊಂದು ಮಳೆ ರೈಡಿಂಗ್ ಕಷ್ಟ. ಚಿಕ್ಕ ಸರ್ ಬ್ರೇಕ್ಫಾಸ್ಟ್ ಬಂದಿದೆ. ಇದು ಟೊಮೆಟೊ ಬಾತು, ಇದು ಪುಳಿಯೋಗರೆ. ಪುಳಿಯೋಗರೆ ತಗೊಂಡಿದ್ದಾಳೆ, ನಾನು ಟೊಮೆಟೊ ಬಾತ್ ತಗೊಂಡಿದ್ದೀನಿ. ಯಾಕೆಂದ್ರೆ ಇಲ್ಲಿಂದ ಶೃಂಗೇರಿವರೆಗೂ ನಾವು ಎಲ್ಲೂ ನಿಲ್ಸಕ್ಕಾಗಲ್ಲ, ಸೊ ಹೋಗ್ತಾ ಇರ್ಬೇಕು. ಅದಕ್ಕೆ ಈ ಚೆಕ್ ಪೋಸ್ಟ್ ಅಲ್ಲಿ ನೀವು ಎಂಟ್ರಿ ಆಗ್ಬೇಕಾದ್ರೆ ಈ ತರ ಒಂದು ಪಾಸ್ ಕೊಡ್ತಾರೆ. ಇದನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಕ್ಸಿಟ್ಗಿಂತ ಮುಂಚೆನೇ ಇಷ್ಟು ಅವರ್ ಅಂತ ಟೈಮ್ ಲಿಮಿಟ್ ಇರುತ್ತೆ, ಅಷ್ಟರಲ್ಲಿ ನೀವು ಕವರ್ ಮಾಡಬೇಕಾಗತ್ತೆ. ನಮಗೆ ಎಷ್ಟು ಅವರ್ 30 ಕಿಲೋಮೀಟರ್ ಗೈಸ್ ಸ್ಟ್ರೈಟ್. ನಮಗೆ ಟೈಮ್ ಲಿಮಿಟ್ ಕೊಟ್ಟಿರೋದು 1.5 hour. ಅಷ್ಟರಲ್ಲಿ ನಾವು ಹೋಗ್ತಿರೋದು ಶೃಂಗೇರಿಗೆ. ಸೊ ಅಷ್ಟರಲ್ಲಿ ನಾವು ಕವರ್ ಮಾಡಬೇಕು. ಇನ್ ಬಿಟ್ವೀನ್ ಕ್ವಿಕ್ ಆಗಿ ಒಂದೆರಡು ಫೋಟೋ ಒಂದೆರಡು ವಿಡಿಯೋ ಮಾಡ್ಕೊಂಡು ಕ್ವಿಕ್ ಆಗಿ ಹೊರಡಬೇಕು. ಸೊ ನೀವೇನಾದ್ರೂ ಅವ್ರು ಕೊಟ್ಟಿರೋ ಲಿಮಿಟ್ ರೀಚ್ ಆಗಿಲ್ಲ ಅಂತ ಅಂದ್ರೆ ಫೈನ್ ಕಟ್ಟಬೇಕಾಗುತ್ತೆ. ಸೊ ಆ ಥರ ತೊಂದರೆ ಯಾರು ಮಾಡ್ಕೋಬೇಡಿ. ಸೌಂದರ್ಯ ಸರಸ್ವತಿ ಧರೆಗಿಳಿದು ಅನ್ನೋ ತರ ಇದೆ. ಹೆಂಗಿದೆ ಅಂದ್ರೆ 30 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಹಿಂಗಿರುತ್ತಲ್ವ ಕಂದ? ಫುಲ್ ಹಂಗೆ ಇರುತ್ತೆ ಹೋಗೋವರೆಗೂ. ಫುಲ್ 30 ಕಿಲೋಮೀಟರ್ ಹಿಂಗೆ ಇರುತ್ತಂತೆ. ನೆಕ್ಸ್ಟ್ ಲೆವೆಲ್ಗಿದೆ ಮಾತ್ರ ಗ್ರೀನು. ಹಬ್ಬ, ಮಳೆ ಬಂದು ನಿಲ್ತು. ಈ ವೆದರ್ ಬೇಕಿತ್ತು. ಇವಾಗ ಒಳ್ಳೆ ಮಳೆ ಬಂತು ಗೊತ್ತಾ. ಮಳೆ ಬಂದು ನಿಂತ ಮೇಲೆ ಕುದುರೆಮುಖಕ್ಕೆ ಹೋಗೋ ರೋಡ್ ಅಲ್ವಾ ಕಂದ? ಕುದುರೆಮುಖಕ್ಕೆ ಹೋಗೋ ರೋಡ್
ಈ ತರ ಇದೆ. ನಾವು ಕುದುರೆಮುಖಕ್ಕೆ ಮೈನ್ ಟ್ರಕ್ಕಿಂಗ್ ಎಲ್ಲ ಹೋಗಲ್ಲ, ನಾವು ಹೋಗೋದು ಶೃಂಗೇರಿ. ನಿಧಾನವಾಗಿ ಚಳಿಸಿ. ಹೆಂಗಿದೆ ಗೊತ್ತಾ, ನನ್ ಗಂಡ ಒಳ್ಳೆ ರೈಡ್ ಮಾಡ್ತಾವ್ರ ಮಾತ್ರ. ಏನ್ ಕಂದ ಏನಮ್ಮ ಮಾತಾಡು, ಹೇಳು. ಒಳ್ಳೆ ರೈಡ್ ಮಾಡ್ತಾ ಇದೀರಲ್ವಾ ಅಂತ. ಒಳ್ಳೆ ರೈಡ್ ಏನು, ಒಳ್ಳೆ ರೈಡು, ಒಳ್ಳೆ ಮಳೆ, ಒಳ್ಳೆ ಬಿಸಿಲು, ಒಳ್ಳೆ ರೈಡು, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಎಲ್ಲ ಒಟ್ಟೊಟ್ಟಿಗೆ. ಮಾತಾಡು ಏನಾದ್ರು. ಏನ್ ಮಾತೇ ಗೊತ್ತಾಯಿಲ್ಲ ನನ್ಗೆ ಇಲ್ಲಿ ನೋಡ್ತಾ ಇದ್ರೆ. ಫುಲ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೀರಾ. ಆ ರೇಂಜ್ಗೆ ಬರ್ತಿದೆ ಇಲ್ಲಿ. ಸ್ಟ್ರೈಟ್ ಬಂದಾದ್ಮೇಲೆ ನೆಕ್ಸ್ಟ್ ನಾವು ರೈಟ್ 30 ಕಿಲೋಮೀಟರ್ ಸ್ಟ್ರೈಟ್ 30 ಕಿಲೋಮೀಟರ್ ಸ್ಟ್ರೈಟ್ ಬಂದು ಈಗ ರೈಟ್ ಹೋಗ್ತಾ ಇದ್ವಿ. ಹೋಗುತ್ತೆ ವರ್ಷಿ ಸಾಕಾಗುತ್ತೆ. Day 7 ಇವಾಗ ಎದ್ದಿದ್ದೀವಿ. ಕಟ್ತೀವಿ ಏನ್ ಸಖತ್ತಾಗಿದೆ ಅಂತ. ಇವತ್ತು ಲಾಸ್ಟ್ ಡೇ ಹೊರಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇಂಥ ವ್ಯೂನ ನೋಡ್ಕೊಂಡು ಹೊರಡ್ತಾ ಇದೀವಿ ನೋಡಿ. ಲಾಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಬೆಳಗ್ಗೆ 6 ಗಂಟೆಗೇನೆ ಹೋಗ್ಬೇಕಾಗಿತ್ತು, ಬಟ್ ತಡಿಯೋ ಆದರೆ ಬಿಸಿಲು ಬರಲಿ ಸ್ವಲ್ಪ ಅಂತ ಕಾಯ್ತಾ ಇದ್ದು, ಯಾಕಂದ್ರೆ ಸಿಕ್ಕಾಬಟ್ಟೆ ಮಳೆ. ಸೊ ಇವಾಗ ಟಿಫನ್ ಮಾಡ್ಕೊಂಡು ಹೊರಡಬೇಕು. ಎಲ್ಲ ಆಯ್ತು. ಗೈಸ್ ಇವಾಗ ಮನೆಗೆ ಬಂದ್ವಿ ಆಯ್ತಾ. ಇಲ್ಲಿ ನೋಡಿ ಇಲ್ಲಿ ಹೆಂಗ ಆರಿರೋದು, ಇವೆಲ್ಲ ಆಡ್ಬಿಟ್ಟು ಮಣ್ಣು ಫುಲ್ಲು. ಇವಾಗ ಬಂದಿದ್ದೀವಿ, ಫ್ರೆಶ್ ಅಪ್ ಆಗಿ ಊಟ ಮಾಡ್ಬಿಟ್ರೆ ಮತ್ತೆ ನಾನು ಏನ್ ಮಾಡ್ಕೊಂಡ್ಬಿಟ್ಟೆ ಗೊತ್ತಾ ಮಿಸ್ಟೇಕು, ಇಂಟರ್ಕಾಮ್ ಹೊಡೆದಾಕ್ಬಿಟ್ಟೆ ಮತ್ತೆ ಇನ್ನೊಂದ್ಸಲ. ಪ್ರತಿ ಟ್ರಿಪ್ಪಲ್ಲೂ ಒಂದೊಂದು ಇಂಟರ್ಕಾಮ್ನ ಮುಡ್ದಾಕ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನನ್ಗೆ. ಓ ಸೊ ಫೈನಲ್ ಇವಾಗ ಬಂದು ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ಬೇಕು. ಊಟ ಮಾಡ್ಬಿಟ್ಟು ಏನ್ ಮಾಡೋದು, ಅಣ್ಣನ್ ನೀರ್ಗಾಯಿ ಆಗೋದ್ರು. ನಾನ್ ಸ್ಟಾಪ್ ಹೊರ್ನಾಡಿಂದ ಬಂದಿರೋದು. ಸಿಗ್ತೀನಿ, ಊಟ ಮಾಡ್ತೀನಿ, ಬನ್ನಿ ಫ್ರೆಶ್ ಅಪ್ ಆಗೋಣ. ಏನ್ರಿ ಗೈಸ್, ಇವಾಗ ನಮ್ಮ ಅಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ ಬೆಳಗಿನ ಜಾವ. ಇವಾಗ ಮನೆಗೆ ಹೋಗಿ ಬೆಂಗಳೂರಿಗೆ ಕಂಪ್ಲೀಟ್ ಟ್ರಿಪ್ಪು ಮುಗೀತು. ಫೈನಲಿ 1 ವಾರ ಮುಗಿಸ್ಕೊಂಡು ಇವಾಗ ಬೆಂಗಳೂರು ಕಡೆಗೆ ಹೊರಡ್ತಾ ಇದೀವಿ. ಡೇ 7, 8 ಎಲ್ಲ ಮುಗಿದೋಯ್ತು. ಇನ್ನೇನಿದ್ರು ರೆಸ್ಟ್ ಮಾಡೋದು, ರೆಸ್ಟಿಂಗ್ ಡೇ. ಇವಾಗ ಇಲ್ಲಿಂದ ಓಟಿ ಆನ್ ದಿ ವೇ ಟಿಫನ್ ಮಾಡಿಕೊಂಡು ಬ್ಯಾಂಗ್ಳೂರ್ ರೀಚ್ ಆಗಿ ರೆಸ್ಟ್ ಮಾಡೋದು. ಐ ಥಿಂಕ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಸೀರೀಸ್ ಜೊತೆಗೆ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.